ಹಲೋ ಸರ್, ನಿಮ್ಮ ಹೆಸರು ತಮ್ಮಣ್ಣ ಬಿಗಾರ್ವಾ? ಹೌದು. ಸರ್, ನೀವು ಪುಟ್ಟಿಯು ಹಾರುತ್ತಿದ್ದಳು ಎಂಬ ಪುಸ್ತಕ ಬರೆದಿದ್ದೀರಲ್ವಾ? ನೀವು ಯಾರು? ನಾನು ಕೊಪ್ಪಳದಿಂದ ಶ್ರೀಹರಿ ಆಚಾರ್ಯ ಅಂತ. ನಮ್ಮ ಸರ್ ಹೇಳ್ತಿದ್ರು, ನೀವು ಒಂದು ಪುಸ್ತಕ ಲೈಬ್ರರಿಯಿಂದ ತೆಗೆದುಕೊಂಡು ಹೋಗ್ರಿ, ಮನೆಯಲ್ಲಿ ಓದ್ರಿ, ಮತ್ತೆ ಲೇಖಕರಿಗೆ ಫೋನ್ ಹಚ್ಚಿ ಇದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತಿದ್ರು ಸರ್. ಓಹೋ. ಪುಟ್ಟಿಯು ಹಾರುತ್ತಿದ್ದಳು. ನಿಮ್ ಯಾರು ನಿಮ್ ಸರ್ ಯಾರು? ಟಾಟಾ ಟ್ರಸ್ಟ್ ಇಂದ ಕೊಟ್ಟಿದ್ರು ಸರ್ ನಂಗೆ. ಅಲ್ಲ, ನಿಮ್ ಸರ್ ಯಾರು? ಸುನಿಲ್ ಸರ್. ಸುನೀಲ್ ಅಂತ. ಓದಿದ್ಯಾ ನೀನು? ಎಸ್ ಸರ್, ಚೆನ್ನಾಗಿದೆ ಈ ಪುಸ್ತಕ. ಎಷ್ಟನೇ ಕ್ಲಾಸ್ ನೀನು? ನಾನೀಗ 6th ಸ್ಟ್ಯಾಂಡರ್ಡ್ ಸರ್. ಹೌದಾ? ಇಷ್ಟ ಆಯ್ತಾ ನಿಂಗೆ? ಎಸ್ ಸರ್. ಚಿನ್ನಪ್ಪ ಸರ್ ಮತ್ತೆ ಇರುವೆ ಮನೆ ಅಂಗಳದಲ್ಲಿ ಪುಟ್ಟಿಯು ಹಾರುತ್ತಿದ್ದಳು ಬಹಳ ಇಷ್ಟ ಆಯ್ತು ಸರ್ ನನಗೆ ಅವು ಮೂರು. ಅಂದ್ರೆ ಆ ಪುಟ್ಟು ಹಾರುತ್ತಿದ್ದಳು ದೊಡ್ಡ ಪುಸ್ತಕ ತಂದಿದೀಯಾ ನೀನು? ಎಸ್ ಸರ್. ಚಿನ್ನಪ್ಪ ಸರ್ ಶಿಕ್ಷಣದ ಮಹತ್ವ ಬಗ್ಗೆ ಇದೆ ಅಲ್ವಾ ಸರ್ ಅದರಲ್ಲಿ? ಶಿಕ್ಷಣ ಮಹತ್ವ ಅದು ಹಂಗೆ ಒಂದು ಘಟನೆಗಳು ನಡೀತಾವಲ್ಲ ಆ ರೀತಿ. ಅದು ಏನಾದ್ರೂ ಒಳ್ಳೆ ಇದಿದೆ. ಇಂಥದೇ ಬಗ್ಗೆ ಅಂತ ಅಲ್ಲ, ನೀವು ಓದಿದಾಗ ನಿಮ್ಗೆ ಏನೇನ್ ಅನಿಸ್ತದೆ ಅದೆಲ್ಲ ತಿಳ್ಕೊಳ್ಬಹುದು. ಹೌದು. ನೀನು ಅಷ್ಟು ಕತೆ ಓದಿದೀಯಾ? ಇಲ್ಲ ಸರ್, 10 ಕತೆ ಮುಗಿಸಿದೀನಿ ಇವತ್ತು. ಒಂದು ಬೇರೆ ಗ್ರಹದ ಕತೆನ ಏನೋ ಇತ್ತು ಒಂದು. ಅದು ಓದಿದ್ಯಾ? ಇವತ್ತು ಈ ಪುಸ್ತಕನ ಓದ್ಬೇಕಂತ ಇತ್ತು. ಈಗ 10 ಕತೆ ಓದಿದ್ದೀನಿ ಸರ್. ವೆರಿ ಗುಡ್, ಒಳ್ಳೆ. ಮತ್ತೆ ಓದ್ತೀಯಾ? ಎಸ್ ಸರ್, ಓದ್ತೀನಿ. ನೀನು ಓದ್ತಿ ಅಂದ್ರೆ ನಿನ್ನ ಅಡ್ರೆಸ್ ನಂಗೆ ಕಳಿಸಿದ್ರೆ ಮತ್ತೊಂದು 2-3 ಪುಸ್ತಕ ಕಳಿಸ್ತೀನಿ ನಂದು, ನೀನು ಓದ್ಬೋದು. ಸರ್, ನನಗೊಂದು ಡೌಟ್ ಇದೆ. ಮಕ್ಕಳಿಗೆ ಓದಿನ ಬಗ್ಗೆ ನಿಮ್ಮ ಸಲಹೆ ಏನು? ಅಂದ್ರೆ ಮಕ್ಕಳು ಓದ್ತಾರಲ್ಲ ಸರ್, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಓದ್ಬೇಕು ಅಂತ ಹೇಳ್ತೇನೆ, ಓದಿ ಖುಷಿ ಪಡ್ಬೇಕು. ಅಂದ್ರೆ ನಾವು ಕತೆ ಓದಿದ್ರೆ ನೋಡಿ, ಬೇರೆ ಬೇರೆ ಎಲ್ಲ ಅಲ್ಲಿಯ ಪರಿಸರ ಗೊತ್ತಾಗ್ತದೆ, ಬೇರೆ ಬೇರೆ ಮಕ್ಕಳ ಪರಿಸ್ಥಿತಿ ನಿಮಗೆ ಗೊತ್ತಾಗ್ತದೆ ಅಲ್ವಾ? ಎಸ್ ಸರ್. ನೀವು ಎಲ್ಲ ಕೊಪ್ಪಳದಲ್ಲಿದ್ದೀರಿ, ನಾನು ಇರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಅಂತೇಳಿ. ನಿಮ್ಮಲ್ಲಿ ಏನಾಗಿದೆ, ಬಯಲು ಪ್ರದೇಶ, ಅದು ನಮ್ಮದು ಗುಡ್ಡಗಾಡು ಪ್ರದೇಶ. ಅಲ್ಲಿ ಪರಿಸರ ಬೇರೆ, ಇಲ್ಲಿ ಪರಿಸರ ಬೇರೆ. ಆ ಕತೆ ಎಲ್ಲ ಓದಿದ ಕೂಡಲೇ ನಿನಗೆ ಏನಾಗ್ತದೆ, ನಮ್ಮ ಪರಿಸರದೆಲ್ಲ ಪರಿಚಯ ಆಗ್ತದೆ, ಆ ಮಕ್ಕಳು ಪರಿಚಯ ಆಗ್ತಾರೆ. ಹೀಗೆ ನಾವು ಬೇರೆ ಬೇರೆ ಇದನ್ನು ಓದಿದಾಗ ಬೇರೆ ಬೇರೆ ಸಂಗತಿಗಳೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ ಅಲ್ಲ. ಹೌದು ಸರ್. ಹಾಗಾಗಿ ಆದ್ರಿಂದ ನಿಮ್ಗೆ ಏನಾಗ್ತದೆ, ಅದ್ರ ಬಗ್ಗೆ ಏನೇ ಪುಸ್ತಕ ಓದಿದ್ರೆ, ನಿಮ್ಮ ಪಾಠ ಓದ್ಲಿ ಏನೇ ಓದ್ಲಿ ಬೇಗ ನಿಮ್ಗೆ ಅದೆಲ್ಲ ಅರ್ಥ ಆಗ್ತಾ ಹೋಗ್ತದೆ. ನಿಮ್ಮ ಮಾತಿನಲ್ಲಿ ಏನು ಬೇಕಾದ್ರೂ ಬರ್ಲಿಕ್ಕೆ ಎಲ್ಲ ಆಗ್ತದೆ. ಹೀಗೆ ಅದು ಖುಷಿನೂ ಕೊಡ್ತದೆ, ಮತ್ತೆ ನಮ್ಗೆ ಒಳ್ಳೆ ಜ್ಞಾನ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಪುಸ್ತಕ ಓದೋದು ಒಂದ್ಸರಿ ನಿಮ್ಗೆ ಇದಾಗ್ಬಿಟ್ರೆ, ಇಂಟ್ರೆಸ್ಟ್ ಬೆಳೀತಂತಂದ್ರೆ ನೀವು ಓದ್ತಾ ಹೋಗ್ತೀಯಾ ಅಲ್ವಾ? ಬೇಜಾರು ಅನ್ಸುದಿಲ್ಲ ಅವಾಗ. ಓದು ಬೇಕು, ಆಟನೂ ಬೇಕು, ಎಲ್ಲದೂ ಬೇಕು. ತಂದೆ ತಾಯಿ ಏನ್ ಮಾಡ್ತಾರೆ? ಅಪ್ಪ ಸ್ಕೂಲ್ ಟೀಚರ್ ಸರ್. ಹೌದಾ? ಅಡ್ಡಿಲ್ಲ ಸರ್. ಮಕ್ಕಳ ಮನೆಯ ಗ್ರಂಥಾಲಯ ಕುರಿತು ನೀವೇನ್ ಹೇಳ್ತೀರಾ ಸರ್? ಎಲ್ಲಿದೆ ಮಕ್ಕಳ ಮನೆ ಗ್ರಂಥಾಲಯ? ನಾನ್ ಮಾಡಿದ್ದೀನಿ ಸರ್. ಹೌದಾ? ಎಸ್ ಸರ್. 200 ಪುಸ್ತಕಗಳನ್ನು ತಂದು ಸರ್. ಓ, ತುಂಬಾ ಖುಷಿ ಆಯ್ತು. ಹಂಗೆ ಮಾಡಿದ್ರೆ ಒಳ್ಳೇದು. 200 ಪುಸ್ತಕಗಳಲ್ಲಿ
ಕಲಿಕಾ ಟ್ರಸ್ಟ್ನವ್ರು ಹೇಳಿದ್ರು ನೀವು ಮನೆ ಗ್ರಂಥಾಲಯ ಮಾಡಿ ನಿಮ್ಗೆ ನಾವು 30 ಪುಸ್ತಕಗಳನ್ನು ಕೊಡ್ತೀವಿ. DC ಅವರು ಕೊಟ್ಟಿದ್ದಾರೆ ಸರ್ ನಿಮಗೆ. ಯಾವ್ದು ಕೊಟ್ಟಿದ್ದಾರೆ? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹಾಂ ಹಾಂ ಹಾಂ. ಅವ್ರು ಕೊಟ್ಟು 30 ಪುಸ್ತಕ ಕೊಟ್ರಾ? ಯಾವ್ದ್ಯಾವ್ದು ಕೊಟ್ರು? ಯಾರು? ಅದರಲ್ಲಿ ನಂದು ಪುಸ್ತಕ ಇತ್ತಾ? ಎಸ್ ಸರ್. ಪುಟ್ಟಿಯು ಹಾರುತ್ತಿದ್ದಳು. ಒಂದೇ ಇತ್ತಾ? ಎಸ್ ಸರ್. ಮತ್ಯಾರ್ದು ಓದಿದೆ? ಸರ್ ಗುಬ್ಬಚ್ಚಿ ಗೂಡು ಒಂದಿದೆ. ಗುಬ್ಬಚ್ಚಿ ಗೂಡು ಪತ್ರಿಕೆ ಅಲ್ವಾ ಅದು? ಎಸ್ ಸರ್. ಮಕ್ಕಳ ಕವನ. ಮಕ್ಕಳ ಕವನನಾ? ಎಸ್ ಸರ್. ನಂದೇನಾ? ಎಸ್ ಸರ್. ಹೌದಾ? ಅಡ್ಡಿಲ್ಲ, ಒಳ್ಳೇದು. ಎಸ್ ಸರ್. ನಿನ್ನ ಮಾತಾಡಿದ ಖುಷಿ ಆಯ್ತು. ಓಕೆ. ನೀನು ನಿಮ್ಮ ಇದೇ ನಂಬರಿಗೆ, ನನ್ನ ನಂಬರಿಗೆ ವಾಟ್ಸಪ್ಪಿಗೆ ನಿನ್ನ ವಿಳಾಸ ಹಾಕು. ಎಸ್ ಸರ್. ಪುಸ್ತಕ ಕಳಿಸ್ಕೊಡ್ತೀನಿ. ನಿನ್ನ ಗ್ರಂಥಾಲಯ ದೊಡ್ಡದಾಗ್ಲಿ. ಎಸ್ ಸರ್. ಒಳ್ಳೇದು. ಮತ್ತೇನಾದ್ರೂ ಇದ್ರೆ ಯಾವಾಗ ಫೋನ್ ಮಾಡು. ಆಯ್ತು. ಮತ್ತೇನು ಕೇಳಿಕ್ಕಿದ? ಮಕ್ಕಳ ಬರವಣಿಗೆ ಪ್ರಾರಂಭ ಹೇಗಿರಬೇಕು ಸರ್? ಯಾರು ಸರ್ ಪ್ರಶ್ನೆ ಹಾಕಿದಾರ ನಿನ್ಗೆ? ಇಲ್ಲ ಸರ್, ನಾನು ಪಾಯಿಂಟ್ಸ್ ಮಾಡ್ಕೊಂತಿದ್ದೆ ಸರ್. ಹೌದಾ? ಅಂದ್ರೆ ಈಗ ನೀನು ಏನೋ ಬರಿಬೇಕು ಅಂತ ಅನಿಸ್ತದೆ ಅಂತಂದ್ರೆ, ನಿಮ್ ಸುತ್ತಲೂ ಏನೇನೋ ನಡೀತಾ ಇರ್ತದೆ ಘಟನೆ, ಹೌದಾ? ನೀವು ಆಟ ಆಡುವಾಗಿರ್ಬೋದು, ಅಥವಾ ಯಾವುದೋ ನಿಮ್ಮ ಮನೆಯಲ್ಲಿರುವ ನೀವೇನಾದ್ರೂ ಪ್ರಾಣಿ ಸಾಕಿದ್ದಿದ್ರೆ, ಬೆಕ್ಕು, ನಾಯಿ, ಅದ್ರ ಸಂಗಡ ಏನೋ ನೀವು ಆಟ ಆಡೋದು, ಅಥವಾ ಅಲ್ಲೇನಾದ್ರೂ ಆಕ್ಸಿಡೆಂಟ್ ಆಗೋದು, ಅಥವಾ ನಿಮ್ಮ ಆಟಗಳಲ್ಲಿ ನಿಮ್ಮೊಳಗೆ ನಡೆಯುವ ಮಾತುಕತೆ, ಇಂಥದ್ದನ್ನೇ ತಗೊಂಡು ನೀವು ಬರೀಲಿಕ್ಕೆ ಶುರು ಮಾಡಬೇಕು. ಅಂಥದ್ದು ಬರಿತಾ 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 ನಂತರ ನಿಮಗೆ ದೊಡ್ಡದೆಲ್ಲ ಬರಲಿಕ್ಕೆ ಗೊತ್ತಾಗ್ತಾ ಹೋಗ್ತದೆ. ಆವಾಗ ಅಂದ್ರೆ ನಾವು ಸುಲಭ ಇದ್ದದನ್ನೇ ನಿಮ್ಮ ಗಾರ್ಡನ್ ಅಲ್ಲಿ ನೀವು ನೋಡಿದ್ದು ಚಿಟ್ಟೆಗಳ ಬಗ್ಗೆ, ಹೂವಿನ ಬಗ್ಗೆ, ಹಕ್ಕಿಗಳ ಬಗ್ಗೆ, ಅಥವಾ ನಿಮ್ಮ ಶಾಲೆಯ ಬಗ್ಗೆ, ಇಂಥದನ್ನೆಲ್ಲ ನೋಡಿದದ್ದನ್ನ ನೀವು ನೋಡ್ದಂಗೆ ಬರ್ಲಿಕ್ಕೆ ಕಲಿಬೇಕು. ಹೌದು ಸರ್. ಸರ್ ಊಟ ಆಯ್ತಾ? ಹಲೋ ಸರ್, ಹಾ, ಊಟ ಆಯ್ತಾ ನಿಮ್ದು? ಇಲ್ಲ ಊಟ ಆಗಿಲ್ಲ, ಮಾಡ್ಬೇಕು. ನಿಂದಾಯ್ತಾ? ಇಲ್ಲ ಸರ್. ಎಂತ ಊಟ ಮಾಡ್ತೀರಿ? ನಾವು ರೊಟ್ಟಿ, ಚಪಾತಿ, ಅನ್ನ. ಜೋಳದ ರೊಟ್ಟಿನಾ? ಎಸ್ ಸರ್. ಅಡ್ಡಿಲ್ಲ ಸರ್, ನಮ್ಮ ಊರಿಗೆ ಬನ್ನಿ. ಅಡ್ಡಿಲ್ಲ. ಹೆಸರೇನಂದೆ? ಇದು ಮಾಡ್ಕೊ. ಇದು ಯಾರನ್ನ ಫೋನು? ಅಮ್ಮಂದ, ಅಪ್ಪಂದ? ಎಸ್ ಸರ್. ನಿನ್ನ ಹೆಸರೇನಂದೆ? ಶ್ರೀಹರಿ ಸರ್. ಶ್ರೀಹರಿ. ಅಡ್ಡಿಲ್ಲ, ಒಳ್ಳೇದಾಗ್ಲಿ. ಖುಷಿ ಆಯ್ತು. ಶುಭರಾತ್ರಿ ಸರ್. ಹಾ.